ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನಾನು ಮತ್ತೆ ವಿಡಿಯೋ ಮಾಡ್ತಾ ಇರೋದು. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಐ ಆಮ್ ಬ್ಯಾಕ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾನು ಆಷಾಢ ಲಕ್ಷ್ಮೀ ಪೂಜೆನ ಮನೇಲಿ ಹೇಗೆ ಆಚರಿಸ್ತಾ ಇದ್ದೀನಿ ಅನ್ನೋದನ್ನ ತೋರಿಸಿದ್ದೀನಿ. ಸೊ ಮೊದಲಿಗೆ ನಾನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಕಳಶದ ಚೊಂಬಿಗೆ ಅರಿಶಿನ ಕುಂಕುಮ ಹಾಗೆ ಅರಿಶಿನದ ಕೊಂಬು ಕಟ್ಕೊಂಡಿದ್ದೀನಿ. ಮಾಂಗಲ್ಯ ಇದ್ರೆ ಮಾಂಗಲ್ಯನೂ ಸಹ ಹಾಕ್ಕೋಬೋದು. ಹಾಗೆ ನಾನು ದೀಪಗಳಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ದೀಪ ಬೇಕಾದರೂ ಹಚ್ಬೋದು. ಸೊ ಅದನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ನಮಗೆ ಬೇಗ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ. ಹಾಗೆ ಇದು ಲಕ್ಷ್ಮೀ ಪೀಠ. ಸೊ ನಮ್ಮನೇಲಿರುವಂಥ ಲಕ್ಷ್ಮೀ ವಿಗ್ರಹಕ್ಕೆ ನಾನು ಈ ಪೀಠ ಉಪಯೋಗಿಸ್ತಾ ಇದ್ದೀನಿ. ಸೊ ನಮ್ಮನೇಲಿ ಯಾವ ಲಕ್ಷ್ಮಿ ಇರುತ್ತೋ ಅದ್ರ ಸೈಜ್ ಪ್ರಕಾರ ನಾವು ಪೀಠ ತೊಗೊಬೋದು. ಇಲ್ಲದೇ ಇದ್ರೂ ಪರವಾಗಿಲ್ಲ, ಏನಾದರೂ ಒಂದು ಪೀಠ ಥರ ಮಣೆ ಥರನೋ ಏನಾದರೂ ಇಟ್ಟು ಕೂಡ ನಾವು ವಿಗ್ರಹನ ಇಡ್ಬೋದು. ನೆಕ್ಸ್ಟು ನಾನು ರೆಡಿ ಮಾಡ್ಕೊಂಡಿರೋದು ಇದು ಲಕ್ಷ್ಮೀ ಸೇರು ಅಂತ ಹೇಳ್ತಾರೆ. ಸೊ ಪುಟಾಣಿದು ಲಕ್ಷ್ಮೀ ಸೇರು. ಹಾಗೆ ಇದಕ್ಕೆ ಒಂದು ಕನ್ನಡಿ. ಸೊ ಇದು ಕೂಡ ಚಿಕ್ಕದು ಸೈಜ್ ಪ್ರಕಾರ ನಮ್ಮ ಸೇರು ಸೈಜ್ ಪ್ರಕಾರ ಒಂದು ಕನ್ನಡಿ. ಹಾಗೆ ನಾವು ಯೂಶುವಲಿ ಅರಿಶಿನಕ್ಕೆ ಗರಿಕೆನ ಇಟ್ಟು ಅದನ್ನು ಗಣೇಶ ಅಂತ ಪೂಜೆ ಮಾಡ್ತೀವಿ. ಸೊ ಇದು ಸಿಲ್ವರಲ್ಲಿ ಬಂದಿದೆ. ಸೊ ಇದನ್ನು ನಾನು ಪರ್ಚೇಸ್ ಮಾಡ್ಕೊಂಡಿದ್ದೆ. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ಲಕ್ಷ್ಮಿ ಅಷ್ಟೋತ್ತರ ಹೇಳೋಕ್ಕೋಸ್ಕರ ನಾನು 108 ಸಿಲ್ವರ್ ಕಾಯಿನ್ಸ್‌ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದಿಲ್ಲ ಅಂತಂದರೆ ನಾವು ಕುಂಕುಮದಲ್ಲೂ ಕೂಡ ಅಷ್ಟೋತ್ತರ ಹೇಳ್ಕೊಂಡು ಲಕ್ಷ್ಮಿ ಅರ್ಚನೆನ ಮಾಡ್ಬೋದು. ನೆಕ್ಸ್ಟು ನಾವು ಒಂದು ತಟ್ಟೆಯಲ್ಲಿ ಲಕ್ಷ್ಮೀ ದೇವಿಗೆ ಇಷ್ಟ ಆಗಿರುವಂಥ ವಸ್ತುಗಳನ್ನ ಅರ್ಪಣೆ ಮಾಡೋದಕ್ಕೋಸ್ಕರ ರೆಡಿ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ನಾನು ಬ್ಲೌಸ್ ಪೀಸು, ಬಿಚ್ಚೋಲೆ, ಎಲೆ ಅಡಿಕೆ, ಬಾಳೆಹಣ್ಣು, ಹಾಗೆ ಲಕ್ಷ್ಮಿಗೆ ದಾಳಿಂಬೆ ಹಣ್ಣು ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ದಾಳಿಂಬೆ ಹಣ್ಣನ್ನು ಇಟ್ಕೊತಾ ಇದ್ದೀನಿ. ಸೊ ನಿಮ್ಮ ಹತ್ರ ಯಾವುದು ಹಣ್ಣಿರುತ್ತೋ ಅದನ್ನು ಸಹ ಇಡ್ಬೋದು. ಸೊ ನಾನು ಲಕ್ಷ್ಮಿಗೆ ಇಷ್ಟ ಅಂದ್ಬಿಟ್ಟು ದಾಳಿಂಬೆ ಹಣ್ಣು ಇಡ್ತಾ ಇದ್ದೀನಿ. ಹಾಗೇನೇ ನಾವು ಬಿಚ್ಚೋಲೆಯಲ್ಲಿ ಏನಾದರೂ ಅರಿಶಿಣದ ಕೊಂಬು ಮತ್ತು ಬಳೆ ಎಲ್ಲ ಇಲ್ಲ ಅಂತಂದರೆ ಅದನ್ನು ಸಹ ನಾವು ಇದ್ರಲ್ಲಿ ಜೋಡಿಸ್ಕೊಬೋದು. ಹಾಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದಂಥ ಹೂವು ಅಂತಂದರೆ ಸಂಪಿಗೆ ಹೂವು. ಅದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಾವು ಕಾಣಿಕೆನೂ ಸಹ ಲಕ್ಷ್ಮೀ ದೇವಿಗೆ ಕೊಡಬೇಕಾಗತ್ತೆ. ಸೊ ಕಾಣಿಕೆಯಾಗಿ ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ₹11, ₹21 ಎಷ್ಟಾದರೂ ಇಡ್ಬೋದು. ನಾನು ಸದ್ಯಕ್ಕೆ ₹21 ಇಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡ್ರೆ ನಮಗೆ ಪೂಜೆ ಮಾಡೋಕ್ಕೆ ಸುಲಭ ಆಗುತ್ತೆ. ಹಾಗೆ ನಾವು ಲಕ್ಷ್ಮೀ ದೇವಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಬಾಗಿಲಿಗೆಲ್ಲ ನೀರು ಹಾಕಿ, ರಂಗೋಲಿ ಬಿಟ್ಟು, ಅರಿಶಿನ ಕುಂಕುಮಲಿಟ್ಟು ಹೊಸಲಿ ಪೂಜೆನ ಮಾಡ್ಕೊಂಡಿರಬೇಕು. ಇವಾಗ ನಾನು ಒಂದು ಅಷ್ಟದಳ ಪದ್ಮ ರಂಗೋಲಿನ ಹಾಕ್ಕೊಂಡು ಅದ್ರ ಮೇಲೆ ಒಂದು ಮಣೆ ಇಟ್ಕೊಳ್ತಾ ಇದ್ದೀನಿ ಕಳಶ ಸ್ಥಾಪನೆ ಮಾಡೋದಕ್ಕೋಸ್ಕರ. ಸೊ ಇದ್ರ ಮೇಲೆ ನಾವು ತಟ್ಟೆ ಇಟ್ಟು ಅದರೊಳಗಡೆ 5 ಇಡಿ ಅಕ್ಕಿ ಹಾಕಿ, ಸೊ ಅದರಲ್ಲಿ ಓಂ ಶ್ರೀ ಮತ್ತು ಸ್ವಸ್ತಿಕ್ ಚಿಹ್ನೆಯನ್ನು ಬರ್ಕೊಂಡು ಅರಿಶಿನ ಕುಂಕುಮನ ಇಟ್ಕೋಬೇಕಾಗತ್ತೆ. ಈಗ ನಾನು ಅರಿಶಿನ ಮತ್ತು ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ನಾವು ಕಳಶದ ಚೊಂಬಿಗೆ ಕಂಠಪೂರ್ತಿಯಾಗಿ ನೀರನ್ನು ತುಂಬಿ ಅದಕ್ಕೆ ನಾವು ಅರಿಶಿನ, ಕುಂಕುಮ ಮತ್ತು ಅಕ್ಷತೆ ಹಾಗೆ ಹೂವು ಇದೆಲ್ಲದನ್ನು ಹಾಕ್ಕೋಬೇಕಾಗತ್ತೆ. ಹಾಗೆ ನಾವು ಲಕ್ಷ್ಮೀ ಪೂಜೆನ ಶುಕ್ರವಾರ ಮಾಡೋದ್ರಿಂದ ಹಿಂದಿನ ದಿನವೇ ದೇವ್ರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಂಡು ಕ್ಲೀನಾಗಿ ಇಟ್ಕೊಳ್ಬೇಕಾಗತ್ತೆ. ಹಾಗೆ ನಾವು ಕಳಶಕ್ಕೆ ಇಡೋಕ್ಕೆ ವೀಳ್ಯದೆಲೆ ಅಥವಾ ಮಾವಿನ ಎಲೆ ಇಡ್ಬೋದು. ನಾನಿಲ್ಲಿ ಮಾವಿನ ಎಲೆ ತೊಗೊಂಡಿದ್ದೀನಿ. ಸೊ 5 ಮಾವಿನ ಎಲೆ ಇಡ್ತಾ ಇದ್ದೀನಿ. ಹಾಗೆ ತೆಂಗಿನಕಾಯಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರನೂ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ತೆಂಗಿನಕಾಯಿದು ಕಣ್ಣು ಕಾಣ್ತಿರಬಾರ್ದು. ಸೊ ಆ ರೀತಿ ಇರೋ ತೆಂಗಿನಕಾಯಿ ತೊಗೋಬೇಕು. ಹಾಗೆ ಈ ಕಳಶಕ್ಕೆ ಹೂವಿನ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವು, ಸಂಪಿಗೆ ಹೂವು, ದಾಳಿಂಬೆ ಹಣ್ಣು ಇದೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಲಕ್ಷ್ಮೀನ ಮೆಚ್ಚಿಸೋದಕ್ಕೋಸ್ಕರ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ನೀವು ಉಪಯೋಗಿಸ್ಕೋಬೋದು. ಹಾಗೆ ಲಕ್ಷ್ಮೀ ವಿಗ್ರಹನ ಮತ್ತು ಗಣೇಶ ವಿಗ್ರಹಗಳನ್ನ ಇಟ್ಕೊಂಡು ರೆಡಿ ಮಾಡ್ಕೊಬೇಕಾಗತ್ತೆ. ಹೂವು, ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೋಬೇಕಾಗತ್ತೆ. ಹಾಗೆ ನಾವು ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆನ ಮಾಡೋದ್ರಿಂದ ನಮಗೆ
ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಹಾಗೆ ಹಣಕಾಸಿನ ತೊಂದರೆ ಏನೇ ಆಗಿರ್ಬೋದು, ಸಾಲ ಆಗಿರ್ಬೋದು ಅದೆಲ್ಲ ಬೇಗ ದೂರ ಆಗಿ ನಮಗೆ ಒಂದು ಒಳ್ಳೆ ಗ್ರೋತನ್ನು ತಂದುಕೊಡುತ್ತೆ. ಸೊ ಇದಾದ್ಮೇಲೆ ನಾನು ಲಕ್ಷ್ಮೀ ದೇವಿಗೆ ಇಷ್ಟ ಆಗುವಂಥ ಗೆಜ್ಜೆ ವಸ್ತ್ರನ ಹಾಕೊಳ್ತಾ ಇದ್ದೀನಿ ಕಳಶಕ್ಕೆ. ಸೊ ಇದನ್ನ ನಾವು ಲಕ್ಷ್ಮಿ ಫೋಟೋಗೂ ಹಾಕೋಬೇಕಾಗತ್ತೆ. ಹಾಗೆ ಕಳಶಕ್ಕೂ ಕೂಡ ಹಾಕೋಬೇಕಾಗತ್ತೆ. ಹಾಗೇನೆ ನಾವು ದೀಪದ ಎಣ್ಣೆಗೆ ಜಾವದ್ ಪೌಡರ್ ಅಂತ ಸಿಗುತ್ತೆ ಅದು, ಹಾಗೆ ಪಚ್ಚ ಕರ್ಪೂರದ ಪೌಡರು ಇದೆರಡನ್ನೂ ಹಾಕೊಂಡ್ರೆ ದೀಪ ಹಚ್ಚಿದಾಗ ಮನೆ ತುಂಬ ಸುಗಂಧಭರಿತವಾಗಿರುತ್ತೆ. ಇದು ಲಕ್ಷ್ಮಿಗೆ ಇಷ್ಟ ಆಗುತ್ತೆ. ಸೊ ಈ ಜಾವದ್ ಪೌಡರ್ ಬಂದು ಎಲ್ಲ ಗಂಧಿಗೆ ಅಂಗಡಿಲೂ ಸಿಗುತ್ತೆ. ಸೊ ನೀವು ಕೂಡ ತಗೊಂಡು ಬಂದು ಯೂಸ್ ಮಾಡಿ ನೋಡಿ. ಹಾಗೆ ನಾನಿವಾಗ ಲಕ್ಷ್ಮಿ ಸೇರನ್ನ ತಗೊಂಡಿದ್ದೀನಿ. ಸೊ ಈ ಲಕ್ಷ್ಮಿ ಸೇರಿಗೆ ನಾನು ಒಂದಷ್ಟು ಸಾಮಗ್ರಿಗಳನ್ನ ಹಾಕ್ತೀನಿ. ಸೊ ಮೊದಲನೇದಾಗಿ ನಾವು ಚಿನ್ನದ ನಾಣ್ಯ ಹಾಕ್ತಾ ಇದ್ದೀನಿ. ಚಿನ್ನದ ನಾಣ್ಯ ಆದರೂ ಹಾಕ್ಬೋದು ಅಥವಾ ನಿಮ್ಮದು ಚಿನ್ನದ ಉಂಗುರ ಆಗಿರ್ಬೋದು. ಏನಾದರೂ ಒಂದು ಚೂರು ಚಿನ್ನ, ಹಾಗೆ ಒಂದು ಚೂರು ಬೆಳ್ಳಿ. ನಾನಿವಾಗ ಬೆಳ್ಳಿ ಕಾಯಿನ್ ಹಾಕ್ತಾ ಇದ್ದೀನಿ. ಹಾಗೆ ಇದ್ರ ತುಂಬ ಧಾನ್ಯ. ಸೊ ಧಾನ್ಯ ಇಲ್ಲಿ ನಾನು ಅಕ್ಕಿನ ತಗೊಳ್ತಾ ಇದ್ದೀನಿ. ಸೊ ಅಕ್ಕಿನ ಇದ್ರ ತುಂಬ ತುಂಬಿ ನಾವು ಕಳಶದ ಮುಂದೆ ಇಡಬೇಕು. ಈ ರೀತಿ ನಾವು ಸೇರಲ್ಲಿ ಚಿನ್ನ, ಬೆಳ್ಳಿ, ಧನ, ಧಾನ್ಯ ತುಂಬಿ ಇಡೋದ್ರಿಂದ ನಮ್ಮ ಮನೇಲೂ ಸಹ ಸಿರಿ, ಸಂಪತ್ತು, ಧನ, ಧಾನ್ಯ ಎಲ್ಲವೂ ಕೂಡ ತುಂಬಿರುತ್ತೆ, ಹೆಚ್ಚಾಗುತ್ತೆ ಅನ್ನೋ ಒಂದು ಅರ್ಥ ಕೊಡುತ್ತೆ. ಹಾಗೆ ನಾವು ಆ ಸೇರಿನ ಹಿಂದೆ ಕನ್ನಡಿ ಇಡೋದ್ರಿಂದ ಅದು 2 ಇರೋ ಹಾಗೆ ಕಾಣುತ್ತೆ. ಅಂದ್ರೆ ನಮ್ಮ ಸಿರಿ, ಸಂಪತ್ತು, ಧನ, ಧಾನ್ಯ ಎಲ್ಲವೂ ಕೂಡ ದುಪ್ಪಟ್ಟಾಗುತ್ತೆ ಅನ್ನೋ ಒಂದು ಸಂಕೇತ. ಈಗ ನಾನು ಎಲ್ಲಾ ದೀಪಗಳನ್ನ ಹಚ್ಕೊಳ್ತಾ ಇದ್ದೀನಿ. ಹಾಗೆ ಕೈಯಲ್ಲಿ ಒಂದು ಹೂವು ಮತ್ತೆ ಸ್ವಲ್ಪ ಅಕ್ಷತೆನ ಇಡ್ಕೊಂಡು ಲಕ್ಷ್ಮೀ ದೇವಿಗೆ ಸಂಕಲ್ಪ ಮಾಡಿಕೊಂಡು ನಮಗೆ ಏನು ಬೇಕೋ ಆ ವರನ ಕೇಳಿಕೊಂಡು ಲಕ್ಷ್ಮೀ ದೇವಿನ ಮನೆಗೆ ಆಹ್ವಾನ ಮಾಡ್ಕೊತಾ ಇದ್ದೀನಿ. ನಾವು ಯಾವಾಗಲೇ ಆಗಲಿ ಮೊದಲು ಗಣಪತಿ ಪೂಜೆನ ಮಾಡ್ಕೊಬೇಕಾಗತ್ತೆ. ಸೊ ಮೊದಲು ಗಣಪತಿ ಪೂಜೆಗೆ ಆದ್ಯತೆ ಇರೋದು. ಸೊ ಗಣಪತಿ ಪೂಜೆ ಮಾಡಿ ಹಾಗೆ ನಂತರ ನಮ್ಮ ಮನೆ ದೇವರಿಗೆ ಪೂಜೆನ ಸಲ್ಲಿಸಬೇಕು. ಸೊ ಮನೆ ದೇವರ ಪೂಜೆ ಆಗಿದ ನಂತರ ನಾವು ಲಕ್ಷ್ಮೀ ದೇವಿ ಹಾಗೂ ಇತರೆ ದೇವರುಗಳಿಗೆಲ್ಲ ಪೂಜೆನ ಮಾಡ್ಕೊಬೋದು. ಹಾಗೆಯೇ ನಮ್ಮ ಮನೇಲಿ ನಾನು ಕುಬೇರ ಯಂತ್ರನ ಇಟ್ಟಿದ್ದೀನಿ. ಸೊ ಅದಕ್ಕೂ ಕೂಡ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ. ಈಗ ನಾನು ಕರ್ಪೂರದ ಆರತಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಗಣಪತಿಗೆ ಆರತಿ ಮಾಡಿ ನಂತರ ನಾವು ಎಲ್ಲ ದೇವರಿಗೂ ಕೂಡ ಆರತಿಯನ್ನ ಮಾಡಬೇಕಾಗತ್ತೆ. ಈಗ ನಾನು ಧೂಪ ಕೂಡ ಹಚ್ಚಿದ್ದೀನಿ. ಇದಾದ್ಮೇಲೆ ನಾವು ಲಕ್ಷ್ಮಿ ಅಷ್ಟೋತ್ತರನ ಸ್ಟಾರ್ಟ್ ಮಾಡಬೇಕು. ಇದಕ್ಕೆ ನಾನು 108 ಲಕ್ಷ್ಮಿ ಕಾಯಿನ್ಸ್ ತಗೊಂಡಿದ್ದೀನಿ ಸಿಲ್ವರ್ದು. ಸಿಲ್ವರ್ದಿಲ್ಲ ಅಂತ ಅಂದರೆ ನಿಮ್ಮ ಮನೇಲಿ ನೀವು ಬೇಕಂದರೆ ಪಂಚಲೋಹದ್ದು ಕೂಡ ಈ ಥರ ಕಾಯಿನ್ ಸಿಗುತ್ತೆ. ಅದರಲ್ಲೂ ಕೂಡ ನೀವು ಅಷ್ಟೋತ್ತರ ಹೇಳ್ಕೊಂಡು ಅರ್ಚನೆ ಮಾಡ್ಬೋದು. ಅದೂ ಇಲ್ಲಪ್ಪ ಅಂತ ಅಂದರೆ ನಾವು ಕುಂಕುಮನ ಕೂಡ ಯೂಸ್ ಮಾಡಿಕೊಂಡು ಅಷ್ಟೋತ್ತರನ ಹೇಳ್ಬೋದು. ಸೊ ನಾನು ಕೂಡ ಯಾವಾಗಲೂ ಕುಂಕುಮದಲ್ಲೇ ಮಾಡ್ತಿದ್ದಿದ್ದು. ಸೊ ಈ ವರ್ಷ ನಾನು ಇದು ತಗೊಳ್ಳೋ ಥರ ಆಗಿರೋದ್ರಿಂದ ನಾನು ತಗೊಂಡು ಇದನ್ನು ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಾವು ಲಕ್ಷ್ಮಿ ಹಾಡುಗಳ್ನ ಸಹ ಹೇಳ್ಬೋದು. ಹಾಗೆ ನಾವು ಶುಕ್ರವಾರ ಪೂಜೆ ಮಾಡ್ತಿರೋದ್ರಿಂದ ಶುಕ್ರವಾರದ ದಿನವೇ ಕಳಶ ವಿಸರ್ಜನೆ ಮಾಡೋ ಹಾಗಿಲ್ಲ. ಹಾಗಾಗಿ ನಾವು ಶನಿವಾರ ಎದ್ದು ಬೆಳಗ್ಗೆ ಸ್ನಾನ ಮಾಡಿ ಕಳಶನ ಕದಲಿಸಿ ವಿಸರ್ಜನೆನ ಮಾಡಬೇಕಾಗತ್ತೆ. ಸೊ ಈ ರೀತಿ ನಮ್ಮ ಆಷಾಢ ಲಕ್ಷ್ಮಿ ಪೂಜೆ ಸಂಪೂರ್ಣಗೊಳ್ಳುತ್ತೆ. ನಾವು ಈ ಲಕ್ಷ್ಮೀ ಪೂಜೆನ ಆಷಾಢ ಮಾಸದಲ್ಲಿ ಬರುವಂಥ ಎಲ್ಲ ಶುಕ್ರವಾರ ಕೂಡ ಮಾಡ್ಬೋದು. ಇಲ್ಲ ನಮ್ಗಾಗಲ್ಲ ಅಂತ ಅಂದರೆ ಒಂದು ಶುಕ್ರವಾರ ಆದರೂ ಮಾಡ್ಬೋದು. ಈ ರೀತಿ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನನಗಂತೂ ಪರ್ಸ್ನಲಿ ತುಂಬಾ ಒಳ್ಳೆಯದಾಗಿದೆ. ನಿಮ್ಮೆಲ್ರಿಗೂ ಆ ಲಕ್ಷ್ಮೀ ದೇವಿ ಒಳ್ಳೇದು ಮಾಡಲಿ. ನಿಮ್ಮನೇಲೂ ಸುಖ, ಶಾಂತಿ, ಸಿರಿ, ಸಂಪತ್ತು ಎಲ್ಲನೂ ತುಂಬಿ ಹರಿಲಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ, ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ನಾನು ತಿದ್ಕೊಳ್ತೀನಿ. ಹಾಗೆ ನಿಮ್ಗೇನಾದರೂ ಕ್ವೆಶನ್ಸ್ ಇತ್ತು ಅಂತಂದರೆ ಅದನ್ನು ಕೂಡ ಕೇಳಿ, ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.